ಲೇ ಜಾನಕಿ ರಗಡ್ನೇದಂಗೆ ಎಗುರ್ತಾ ಇರ್ತಾಳೆ ರಗಡ್ನೇಗಿದ್ದಂಗೆ ಹೇಳಿ ಹೊಟ್ಟೆ ಬಿಟ್ಟು ಹೋಗ ಅವಳ ತಂದು ಸಾಕ್ತೀನಿ ಅಂತ ಅವಳೇ ಬಾಳಿಲ್ಲ 3 ದಿವಸಕ್ಕೆ ಓಡಾಬಿಟ್ಲು ಇವಳು ನನ್ನ ತಲೆ ತಂದು ಕಟ್ಟು ತೆಗೆದು ಕಾಪಾಡಕ್ ಕೊಟ್ರೆ ಹೆಂಗಿರ್ಬೇಕಾ ಈ ಸ್ಕೂಲಿಂದ ಬತ್ತಿತಾನೆ ಅಷ್ಟೊತ್ತು ಮಗುನ ಆಡ್ಸ್ಕೊಬೇಕು ತಾನೆ ಕೊಡ್ತೀನಿ ನೋಡ್ಕ ಈ ಕಡೆಯಿಂದ ಇಲ್ಲಿ ಬೈಲಿ ಮಗುನ ಆಡ್ಸ್ಕೊಬ ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ ಎಲ್ಲ ಒಳ್ಳೆ ಮಾಡಿಬಿಟ್ಟು ಹೋದ್ಲು ನಿಮ್ಮ ಅಪ್ಪನ ಮನೆಗಿದ್ದೀನಿ ನಾನು ಲೇ ಹೇಳೋಳೆ ಬಿಕಾರಿ ಬೇ ನಿಮ್ಮ ಅಪ್ಪನ ಮನೆಗಿದ್ದೀನಿ ನಾನು ನಿನ್ ಕಡೆ ಇನ್ನ ಅಪ್ಪನಿಲ್ಲ ಅಮ್ಮನಿಲ್ಲ ನೀನ್ ಬಿಕಾರಿ ನೀನು ಯಾವಳ ಹೇಳ್ದಳು ನಿಮ್ಮ ಅಮ್ಮನ ಯಾವಾಗ ನಗದ್ ಬಿದ್ದು ನೆಲ್ಲಿಕಾಯಿ ಆಗವಳೆ ನಿಮ್ಮ ಅಪ್ಪನಲ್ಲಿ ಬಿದ್ದವನಲ್ಲ ಸುರೇಶ್ ಅಪ್ಪನ ಅಲ್ಕೋಗಿ ಹೋಗಿ ಸಾಯಿ ಹೋಗು ಕೆಲ್ಸಗಳು ನೋಡಿದ್ರೆ ಇಷ್ಟು ಮನೆಗೆ ಜನ ನೋಡಿದ್ರೆ ಇಲ್ಲ ಕುಕ್ಕರ್ಸೆ ಅಲ್ಲೇ ಕುಕ್ಕರ್ಸೆ ಆಟಾಡಕ್ಕ ಮುಚ್ಚ ಬಾಯಿ ಬೀಳ್ತವೆ ಇನ್ನ ಒಂದು ಸರಿಯಾಗಿ ಮುಚ್ಚಬೇಕು ಬಾಯಿ ಕೂತ್ಕಳೆ ಅಲ್ಲೇ ಮಗು ಹತ್ರ ಮಗುನ ಆಡಿಸ್ಕಳೆ ಸಾಲ್ದೇನೆ ವಯಸ್ಸು ನಿಂಕ ಕತ್ತಕ್ಕಾಗಷ್ಟು ವಯಸ್ಸಾಗದೆ ಎಗುರ್ತಾಳೆ ಹಂಗೆ ರಗಡ್ನೆಗುತ್ತಂಗೆ ಹೇಳ್ತೀಯ ಕುಕ್ಕರ್ ಬರ್ಕ ನಿಂಗೆ ಬಿಟ್ಟು ಊಟ ಹಾಕೋದಲ್ದಿರಾ ಯಮನ್ ಚಾಕ್ರಿ ಬೇಡ ಕರ್ಕೊಂಡೋಗ್ದ್ರಿ ಇಲ್ಲ ಬಿಟ್ಟು ಹೋಗೋಳ ಸುಪ್ನಾತಿ ಕೂತ್ಕಂತೀಯ ಇನ್ನ 2 ಬಿಳ್ಳ ಕೂತ್ಕಳೆ ಮಗು ಹತ್ರ ನೋಡ್ಕಳೆ ಮಗುನ ಎಲ್ಲೂ ಹೋಗ್ಕೊಡ್ದು ನಾನು ಬರೋವರೆಗೂ ಇಲ್ಲೇ ಇರಬೇಕು ಇಲ್ಲ ವಾಂಚಾಕ್ಬಿಡ್ತೀನಿ ನಿನ್ನ ಯಾಕಮ್ಮ ಜಾನು ಅಯ್ಯೋ ಏನು ಮಾಡೋದು ಹೋಗಮ್ಮ ಅಯ್ಯಮ್ಮನ ಏನನ್ನ ಮಾತಾಡಿದ್ರೆ ಅಯ್ಯೋ ಗೀತಾ ಹಂಗೆ ಗೀತಾ ಹಿಂಗೆ ಅಂತಾರೆ ಅಳ್ಬೇಡ ಸುಮ್ಮನೆ ಅಳ್ಬೇಡ ನೀನು ಬತ್ತಾಳೆ ಸುಮ್ಮನೆರಮ್ಮ ಬತ್ತಾಳೆ ಅಳ್ಬಾರ್ದು ನೀನು ಹೋಗಿ ಆಡ್ಕೋಗು ನಾನು ಮಗುನ ಎತ್ಕೊಂತೀನಿ ಹೋಗು ಆಟಾಡ್ಕೋಗಿ ನೀನು ಅಳ್ಬೇಡ ಕಣ್ಣೀರು ಒರೆಸ್ಕೊಂಡು ಹೋಗುವ ಹೋಗು ಹೇಳ್ಬಿಟ್ಟು ಹೋಗುವ ಬಿದ್ದಿದ್ದೇನೆ ನಿಂಕ ಬಿದ್ದಿರ್ಬೇಕಿಲ್ಲ ನೀನು
ದೊಡ್ಡ ಮಗನಲ್ಲ ಅದಕ್ಕೆ ಗೇಟಾಗಿ ಕೂತ್ಕೊಂಡು ಹಿಂಗೆ ಹೇಳ್ತಾವನೆ. ಹಾಂ ಲೇ ಚಿನ್ನ ಚಿನ್ನ, ಯಾಕೆ ಹೇಳ್ತಾ ಇರೋದು ನೀನು? ಯಾಕೆ ಹೇಳ್ತಾ ಇರೋದು ನೀನು ಚಿನ್ನ? ಯಾಕೆ ಹೇಳ್ತಾ ಇರೋದು ನೀನು? ಯಾಕೆ ಹೇಳ್ತಾ ಇರೋದು ಮುದ್ದುಕಂದ? ಬಾ ನಮ್ಮ ಮನೆಗೆ ಬರ್ತೀಯಾ? ಹಾಂ ಬಾ, ನಮ್ಮ ಮನೆಗೆ ಬೊಂಬೆ ಎಲ್ಲ ಐತೆ ಕೊಡ್ತೀನಿ, ಬರ್ತೀಯಾ? ಬಾ ಅಳ್ಬಾರ್ದು, ಬಾ ಅಳ್ಕೂತು. ಮುದ್ದುಕಂದ ನೀನು, ಬಾ ಮುದ್ದುಕಂದ. ಜಾಣ ಜಾಣ ವಿಹಾನು ವಿಹಾನು ವಿಹಾನು. ಬಾ ನಮ್ಮ ಮನೆಗೆ ಹೋಗೋಣ, ಬಾ ನಮ್ಮ ಮನೆಗೆ ಹೋಗೋಣ, ಬಾ ಆಟ ಆಡ್ಸ್ಕೊಂಡಿರ್ತೀನಿ ಬಾ ನಿನ್ನ. ಹಾಂ ಜಾಣ ನೀನು, ಜಾಣ ನೀನು. ಇದೇನು ಯಾರು ಇಲ್ಲ ಮನೆಗ? ಯಾರು ಇಲ್ಲ ಸಾವಿತ್ರಿ? ಯಾವ ಡ್ಯೂಟಿಗೆ ಹೋಗಿತ್ತಾನೆ? ಯಾರು ಇರ್ತಾರೆ ಮನೆಗ? ಓ ಬನ್ರಮ್ಮ. ಇದಾರೆ ಹುಡುಗಿ, ಅದು ಇದೇನಮ್ಮ. ಬನ್ರಿ ಕೂತ್ಕೊ ಬನ್ರಿ. ಸಾವಿತ್ರಿ ಯಾವ್ರಮ್ಮಯ್ಯ ನಿಂದು? ಇಲ್ಲೇ ಪಕ್ಕದಲ್ಲಿ. ನೋಡ್ದೇನೆ, ನೋಡ್ದ ನಿನ್ನ ಮಗನ ಮಾಡಿರೋ ಕೆಲಸನ? ಹಾಂ ಎಂಥ ಕೆಲಸ ಮಾಡೋನೆ? ಅವನು ಹಂಗೆ ಮಾಡಿದ್ನ, ಇವನು ಹಿಂಗೆ ಮಾಡ್ತಾವನೆ. ನಾವು ಹೆಂಗೆ ಹೆಂಗೆ ಹೇಳು ನಮ್ಮ ಕತೆ? ಅವ್ನು ರಾಮನ್ ನೋಡಿದ್ರೆ ಹಂಗೆ ಮಾಡಿದ್ನ, ಇವನು ಹಿಂಗೆ ಮಾಡ್ತಾವನೆ. ಲೇ ಏನು ಮಾಡೋಕತ್ತೆ? ಸುಮ್ಮನೆ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಏನೆಲ್ಲ ಮಾಡ್ಕೊಂಡು ಸತ್ತೋಗಿ ಹೋಗು. ನನಗೆ ಬೇರೆ ಶುಗರ್ ಬಂದ್ಬಿಟ್ಟದೆ. ಶುಗರು ಸತ್ತೋತೀನಿ ನಾನು. ಕೈ ಕತ್ತುತ್ತಾರೆ, ಕಾಲು ಕತ್ತುತ್ತಾರೆ, ಕೈ ಕತ್ತುತ್ತಾರೆ, ತಲೆನೇ ಒಂದು ದಿವಸ ಕತ್ತಿಸ್ಬಿಡ್ತಾರೆ. ಡಾಕ್ಟ್ರಿಗೆಲ್ಲ ಸೇರ್ಕೊಂಡು ನನಗೆ ಶುಗರ್ ಬಂದ್ಬಿಡೋದು. ಅವ್ನು ನೋಡಿದ್ರೆ ಹಂಗೆ ಮಾಡ್ಬಿಟ್ನು, ಇವ್ನು ನೋಡಿದ್ರೆ ಹಿಂಗೆ ಮಾಡ್ಬಿಟ್ನು. ನಾನು ಎಲ್ಲಿಗಪ್ಪ ಹೋಗ್ಲಿ? ಲೈ ಬಾಯ್ ಮುಚ್ಚ. ಎಲ್ಲರೂ ನಿನ್ನ ಮಕ್ಕಳು ಒಳ್ಳೆಯವರು, ನಿನ್ನ ಮಕ್ಕಳು ಒಳ್ಳೆಯವರು ಅಂತಾರೆ. ನನ್ನ ಮಕ್ಕಳು ಹತ್ರ ತೆಕ್ಕದ್ಕೊಯ್ಯೋ ಕೆಲಸ ಮಾಡ್ತಾರಲ್ಲ, ನಾನೇನು ಮಾಡಲಿ? ಸುಮ್ಮನೆ ಎತ್ತೀಯಮ್ಮವ ನೀನು, ಸುಮ್ಮನೆ ಎತ್ತೀಯಾ? ಎಷ್ಟು ದಿನ ಆಯ್ತಮ್ಮ ನೀನು ಇಲ್ಲಿಗೆ ಬಂದು? ಆಯಿತು ಒಂದು 4-5 ತಿಂಗಳು. ಅಯ್ಯೋ 4-5 ತಿಂಗಳು ಆಗೋಗ್ಬಿಟ್ಟದಂತೆ. ಇವಾಗ 3 ತಿಂಗಳು 6 ತಿಂಗಳು ಬತ್ರಿನ ಆಗಿದ್ದಾಳು. ಎಂಥ ಕೆಲಸ ಆಗೋಯ್ತು ಸಾವಿತ್ರಿ? ಯಾಕೆ ಅವ್ರು ಹೇಳ್ತಾವ್ರೆ? ಅಲ್ಲಮ್ಮ ನೀನು ಏನು ಮಾಡ್ತಾ ಇದೆಯಾ ಇಲ್ಲಿ? ಬೆಳಗ್ಗೆ ಎದ್ದೇಳ್ತೀನಿ, ಕಸ ಗುಡಿಸ್ತೀನಿ, ಆಮೇಲೆ ನೆಲ ಒರೆಸ್ತೀನಿ, ಅಡುಗೆ ಮಾಡ್ತೀನಿ, ಬಾಗಿಲು ನೀರು ಹಾಕ್ತೀನಿ, ಮನೆ ಕೆಲಸ ಎಲ್ಲ ಮಾಡ್ತೀನಿ. ಇನ್ನು ಮನೆಗೆ ಎಂತೂ ಮನೆ ಕೆಲಸ ಮಾಡ್ತೀನಿ, ಬೀದಾಗಿನ ಕೆಲಸನ ಮಾಡ್ತಾಳೋ? ಎಲ್ಲ ಮುಗ್ದೋಯ್ತು. ಹೌದಾ? ನಿನ್ನ ಹೆಸರೇನು? ನನ್ನ ಹೆಸರು ಕಾವೇರಿ ಅಂತ. ಓ ಹೌದಾ ಅಮ್ಮ? ಓ ಅಜ್ಜಿ ಬಂದೇನಾ? ಕುಳ್ಕುತ್ರ ಬರ. ಇದ್ಯಾಕಪ್ಪ ಹತ್ಕೊಂಡು ಕೂತಿದ್ಯಾ? ಏನಾಯ್ತು? ನಿನ್ನಂತ ಮಕ್ಳು ಇದ್ಬಿಟ್ರೆ ಇನ್ನೇನಪ್ಪ ಮಾಡಲಿ? ಇನ್ನೇನು ಮಾಡಲಿ ಹೇಳು? ನನಗೆ ಬೇರೆ ಶುಗರ್ ಬಂದ್ಬಿಟ್ಟದೆ. ಯಾವಾಗ ಬರ್ತೀನೋ ಏನು ಕತೆನೋ? ಒಳ್ಳೆ ಕತೆ ಆಯ್ತು. ಶುಗರ್ ಬಂದ್ರೆ ಏನಾಯ್ತಂತೆ? ಏನು ಶುಗರ್ ಬಂದವರೆಲ್ಲ ಸತ್ತೋಗ್ಬಿಡ್ತಾರೆ? ಅದಕ್ಕೆ ಮುಚ್ಚಿಗೆ ಚಿಟ್ಟದ ಹೆಂಗೆ? ಹಾಂ ಇವಾಗೆಲ್ಲ 18-20 ವರ್ಷಕ್ಕೆಲ್ಲ ಬರ್ತದೆ, ಹುಟ್ಟಿದ ಮಕ್ಕಳಿಗೆಲ್ಲ ಶುಗರ್ ಬರ್ತದೆ. ನಿನಗೆ ಜ್ಞಾನ ಇಲ್ಲ? ಅಯ್ಯ ಭಗವಂತ, ಅದಕ್ಕೋಸ್ಕರ ಹತ್ಕೊಂಡು ಕೂತಿದ್ಯಾ ನೀನು? ಎಲ್ಲನೂ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸಂಡು ಬಿಡು, ಮಾತ್ರೆ ಕೊಡ್ತಾರೆ. ಸ್ವೀಟ್ ಮಾತ್ರ ಏನು ತಿನ್ಬೇಡ, ಇನ್ನೆಲ್ಲ ತಿನ್ನುವ. ಕಾವೇರಿ ಅಡುಗೆ ಎಲ್ಲ ರೆಡಿ ಮಾಡಿದ್ಯಾ? ಹ್ಞೂ ಮಾಡಿದ್ದೀನಿ. ಏನ ನೀನು ಮಾತಾಡೋ ಕೆಲಸ? ಪೊಲೀಸ್ ಕೆಲಸ, ಸಬ್ ಇನ್ಸ್ಪೆಕ್ಟರ್ ಕೆಲಸ. ಯಾಕಪ್ಪ ಏನಾಯ್ತಪ್ಪ? ಅಲ್ಲಪ್ಪ ಈ ಹುಡುಗಿ ಯಾರು? ಈ ಹುಡುಗಿನ ನಮ್ಮ ಮನೆಗೆ ಕೆಲಸ ಮಾಡ್ತಾ ಇರೋ ಹುಡುಗಿನಮ್ಮ. ಜಗಪ್ಪ ಅವ್ರ ಮನೇನೂ ವಾರಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತಾಳೆ. ಅವ್ರ ಮನೆಗೂ ಯಾರು ಇಲ್ಲಲ್ಲ, ಅವ್ರೊಬ್ಬರೇ ಎಲ್ಲ ಇರೋದು. ಉಮಾ ಅವ್ರ ಮನೆಗೆ ಹೊಟ್ಟೋದ್ಲು. ಅಡುಗೆ ಇಲ್ಲೇ ಮಾಡ್ತಾಳೆ, ಇಲ್ಲೇ ಊಟ ಮಾಡ್ತೀವಿ ನಾವು. ಅಯ್ಯೋ ನನ್ನ ಮಗನೇ. ಯಾಕಪ್ಪ? ಸರಿ ಹೋಗುಮಾ. ಸರಿ ಸರ್ ಆಯಿತು. ನಾನೆಲ್ಲ ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟಿದ್ಯಾನೋ ಅಂತ ಅನ್ಕೊಂಬಿಟ್ಟಿದ್ನಲ್ಲೇ. ಯಾವ ಇವನ? ನೀನು ಏನು ಬೇಕಾದ್ರೂ ಅನ್ಕೊಂತೀಯ. ಏನು ಬೇಕಾದ್ರೂ ಅನ್ಕೊಂತೀಯ ನೀನು, ಎಲ್ಲ ಅನ್ಕೊಂತೀಯ. ಆಲೋಚನೆ ಮಾಡೋಕ್ಕೂ ಒಂದು ಶಕ್ತಿ ಬೇಡ ನನಗೆ. ಅಲ್ಲಲ್ಲ ರಾಮನ್ ನೋಡಿದ್ರೆ ಹಂಗೆ ಮಾಡ್ಬಿಟ್ಟು ನೀನು ಹಿಂಗೆ ಮಾಡ್ಬಿಟ್ಟೆ ಅಂತ. ರಾಮನ್ ಏನು ಮಾಡಿದ್ನು? ಅವರಿಬ್ರು ಆವತ್ತಿಂದ ಇಷ್ಟಪಟ್ಟಿದ್ರು. ದೊಡ್ಡವರೆಲ್ಲರೂ ಅನ್ಕೊಂಡಿದ್ರು ಕಾರುಣ್ಯ ರಾಮ ಮದುವೆ ಅಂತ. ರಘುಮಾಮ್ನ ಅಡ್ಡಿ ಮಾಡಲಿಲ್ಲ ಅಂದರೆ ಅವರು ಮದುವೆ ಆಗ್ತಾಯಿದ್ರು ಗ್ರ್ಯಾಂಡಾಗೆ. ಏನು ಮಾಡೋದು? ರಘುಮಾಮ್ನಿಂದ ಹಂಗಾಗೋಯ್ತು. ಸರಿನಮ್ಮ, ನೀವು ಬಂದಿದ್ರೇನು ಅಂತ ಅಂದ್ಬಿಟ್ಟು ನಾನು ಫ್ರೀ ಮಾಡ್ಕೊಂಡು 5 ನಿಮಿಷ ಬಂದೆ. ಇನ್ನು ಅಲ್ಲಿ ಬೈಕೊಂತಾರೆ. ನಾನು ಹೋಗ್ಬೇಕಮ್ಮ ಡ್ಯೂಟಿಗೆ, ನಾನು ಆಮೇಲೆ ಬರ್ತೀನಿ. ಹೋಗು ನಿನ್ನ ಕೆಲ್ಸಕ್ಕೆ ನೀನು ಹೋಗು. ನೀನೇನೇನೋ ಆಲೋಚನೆ ಮಾಡ್ಕೊಂಡಿರ್ಬೇಡ, ಆರಾಮಾಗಿರು, ಖುಷಿ ಖುಷಿಯಾಗಿ. ಕಾಲದಿಂದ ಇದೇ ಆಗೋಯ್ತು ನಿಂದು. ಲೇವಲೇ ಹೋಗ. ಅಯ್ಯೋ ಅತ್ತೆ ನೋಡತ್ತೆ, ನಾನು ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟವನೆ ಅಂತ ಅನ್ಕೊಂಬಿಟ್ಟಿದ್ನೆ. ಅಯ್ಯೋ ನಾನು ಹಂಗೆ ಅನ್ಕೊಂಡಿದ್ಲೆ ಶಿಕೋನೆ. ನೋಡ್ಮವ ಮನೆಯೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡವಳೆ ಹುಡುಗಿ. ಹುಡುಗಿ ಚೆನ್ನಾಗದಲ್ಲ ಸಾವಿತ್ರಿ? ಚೆನ್ನಾಗದ ಹುಡುಗಿ, ಪಾಪ ಒಳ್ಳೆ ಹುಡುಗಿ ತಂಗೋಳೆ. ಅದೇ ಹೋಗಿದ್ದೆ ನಮ್ಮ. ಇಷ್ಟೊಂದು ಅಡುಗೆ ಮಾಡಿದ್ಯಾ? ಸಾರು ಹೇಳಿದ್ದಮ್ಮ, ಅದಕ್ಕೆ ಮಾಡಿದ್ದೆ. ಲೇ ಸಾವಿತ್ರಿ. ಏನಮ್ಮ? ಇಲ್ಲೊಳ್ಳೆ ಹುಡುಗಿ ಪೂರಿ ಮಾಡೋಳೆ, ಸಾಗು ಮಾಡೋಳೆ, ಶಾವಿಗೆ ಪಾಯಸ. ಎಷ್ಟು ಥರ ಅಡುಗೆ ಮಾಡೋಳೆ ಒಳ್ಳೆ. ಏನಕ್ಕಮ್ಮ ಇವೆಲ್ಲ ಮಾಡಕ್ ಹೋಗಿದ್ವ? ಅಯ್ಯೋ ಒಳ್ಳೆ ಹುಡುಗಿ ನೀನು. ಇಲ್ಲ ಸಾರು ಹೇಳಿದ್ರು ಅದಕ್ಕೆ ಮಾಡ್ದಮ್ಮ. ಇಲ್ಲೇ ಇರೋದಾ? ನೀನು ಊರ್ ಕೊಡ್ತೀಯ? ಇಲ್ಲ ಆಚೆ ಕಡೆ ಒಂದು ರೂಮ್ ಐತೆ, ಅಲ್ಲೇ ಇರ್ತೀನಿ. ಅಯ್ಯೋ ಅಲ್ಲೇ ಯಾಕಮ್ಮ ಮಲ್ಕೊಂತೀಯ ಒಬ್ಳೆ? ಇಲ್ಲ ಏನು ತೊಂದರೆ ಇಲ್ಲ. ದೊಡ್ಡ ಬಾಗ್ಲಿಗೈತಲ್ಲ, ಅದು ಹಾಕ್ಬಿಟ್ರೆ ಏನು ತೊಂದರೆ ಇಲ್ಲ. ಜಗ್ಗಪ್ಪ ಸಾರ್ ಇರ್ತಾರೆ, ಆದಿಶಂಕರ ಸಾರ್ ಇರ್ತಾರೆ, ಏನು ಭಯ ಇಲ್ಲ. ನಾನು ಬಂದಾಗಿಂದ ಅಲ್ಲೇ ಇರೋದು. ಹೌದಾ? ಸರಿನಮ್ಮ. ಎಷ್ಟು ಕೊಡ್ತಾರೆ ತಿಂಗಳಿಗೆ ಸಂಬಳ? 2 ಮನೆ ಕೆಲಸ ಮಾಡ್ತೀನಲ್ಲ, ಅಡುಗೆ ಮಾಡೋದು ಬಟ್ಟೆ ಒಗೆಯೋದೆಲ್ಲ 22,000 ಕೊಡ್ತಾರೆ. ಅವರು ಕೊಡ್ತಾರೆ, ಇವರು ಕೊಡ್ತಾರೆ. ಅಪ್ಪ ಅಮ್ಮನಿಲ್ಲ ನಿಂತ? ಇಲ್ಲಮ್ಮ, ನಮ್ಮ ಅಪ್ಪ ಅಮ್ಮನಿಲ್ಲ. ಊರ್ಗಾಯಿ ಎಷ್ಟು ತಿಂಗಳು ಕೊಡ್ಸತಿ ಇವತ್ತಿಯ? ಇವಾಗ 2 ತಿಂಗಳು ಆಯ್ತು, ಹೋಗ್ಬೇಕು. ನಮ್ಮ ತಾತನಿಗೆ ಹುಷಾರಿಲ್ಲ, ಹೋಗಿ ನೋಡ್ಕೊಂಬರ್ಬೇಕು. ಅದೇ ಕೇಳಿದ್ದೆ,
ನೀವು ಹೆಂಗೂ ಬಂದಿದ್ರಲ್ಲ ಅದಕ್ಕೆ ಊರಿಗೆ ಹೋಗ್ತೀನಿ ಅಂತ ನೋಡೋಣ ಅಂತ ಹೇಳವ್ರೆ. ಅಯ್ಯೋ ನಾವು 2 ದಿವಸ ಇರ್ತೀರ, ನೀನು ಹೋಗ್ಬಿಟ್ಟು ಹೋಗಮ್ಮ ಪಾಪ. ಅವ್ರ ತಾತ ನೋಡಮ್ಮ ವಯಸ್ಸಾಗ್ಬಿಟ್ಟದಂತೆ. ನಾವು ಇರ್ತೀರಿ, ನೀನು ಹೋಗಿ ಒಂದು 2 ದಿವಸ ಇದ್ಬಿಟ್ಟು ಹೋಗಮ್ಮ. ನಾವು ಆಶಂಕರನ್ನ ಕೇಳ್ತೀರಿ. ಹ್ಞೂ ಸರಿ ನಮ್ಮ ಆಯ್ತು ಮುಂದುವರಿಯುವುದು.